ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಸವನ ಜಯಂತಿ 19 ಮತ್ತು 20 2 ದಿವಸನೂ ಬಂದಿದೆ. ಮುಖ್ಯವಾಗಿ ನಾವು ಯಾವತ್ತು ಆಚರಣೆ ಮಾಡ್ಬೋದು ಮತ್ತು ಯಾವ ಸಮಯದಲ್ಲಿ ಒಂದು ಪೂಜೆ ಮಾಡೋದ್ರಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಸ್ನೇಹಿತರೆ. ಬಸವನ ಜಯಂತಿ ಮತ್ತು ಅಕ್ಷಯ ತದಿಗೆಯನ್ನು ನಾವೊಂದು ವರ್ಷಗಂಟ್ಲಿಂದನೂ ಕಾಯ್ತಾನೆ ಇರ್ತೀವಿ. ಹಂಗಾಗಿ 19ನೇ ತಾರೀಕು ಭಾನುವಾರ ನೋಡಿ ಸ್ನೇಹಿತರೆ, 10:49 ಪ್ರಾರಂಭ ಆದರೆ ಸೋಮವಾರ 7:20 ಮುಕ್ತಾಯ ಆಗುತ್ತೆ. ನಮಗೆ ಸೂರ್ಯೋದಯ ಗಣನೆಗೆ ತೊಗೊಳ್ಳೋದ್ರಿಂದ ನಮಗೆ ಸೋಮವಾರ ನಮಗೆ ಅಕ್ಷಯ ತದಿಗೆನ ಎಲ್ಲರೂ ಆಚರಣೆ ಮಾಡ್ತಾರೆ. ನೀವು ಏನೋ ಒಂದು ಚಿನ್ನ ಬೆಳ್ಳಿ ಏನೋ ಒಂದು ಖರೀದಿ ಮಾಡಬೇಕು ಅಂದ್ರೂ ನೀವು ಒಂದು ಭಾನುವಾರನೇ ಒಂದು ದುಡ್ಡೆಲ್ಲ ಕೊಟ್ಟು ಅವ್ರಿಗೆಲ್ಲ ಖರೀದಿ ಮಾಡಿಟ್ಕೊಂಡು ಸೋಮವಾರನೂ ನೀವು ಮನೆಗೆ ತೊಗೊಬರ್ಬೋದು. ಭಾನುವಾರನೂ ತಂದರೂ ಒಳ್ಳೆಯದೇ ಸ್ನೇಹಿತರೆ. 2 ದಿವಸನೂ ಶುಭ ಇರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಅಷ್ಟೊತ್ತಿಗೆ ನಾವು ಹೋಗಿ ತರೋಕ್ಕಾಗೋದೇ ಇಲ್ಲ ಅನ್ನೋರು ಭಾನುವಾರ ಎಲ್ಲ ದುಡ್ಡು ಕೊಟ್ಟು ನೀವು ರೆಡಿ ಮಾಡಿಕೊಂಡ್ರೆ ಸೋಮವಾರ ಒಂದು ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ನೀವು ಅಭಿಜಿತ್ ಮುಹೂರ್ತ 11:56 12:46 ತನಕ ಸೋಮವಾರ ಮನೆಗೆ ಏನೇ ಒಂದು ವಸ್ತು ತಂದ್ರೂ ಶುಭ ಆಗುತ್ತೆ. ಮತ್ತು ಸಂಜೆ ಮತ್ತು ಇನ್ನೊಂದು ಮುಹೂರ್ತ ಬಂದು 2:20 3 ಗಂಟೆವರೆಗೂ, ಅದು ತುಂಬಾ ಟೈಮು ಚೆನ್ನಾಗಿದೆ. ಇನ್ನೊಂದು ಏನಪ್ಪ ಅಂದರೆ ಅವತ್ತೆಲ್ಲ ವಿಶೇಷವಾಗಿರುವಂಥ ದಿನವೇ, ಮುಹೂರ್ತ ಕೇಳಂಗೆ ಇಲ್ಲ, ಭಾಳ ಒಂದು ಚೆನ್ನಾಗಿದೆ. ಒಂದು ಬಸವನ ಜಯಂತಿ ಆಗ್ಬೋದು, ಒಂದು ಅಕ್ಷಯ ತದಿಗೆ ದಿವಸ ಮುಹೂರ್ತಗಳು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ರಾವು ಕಾಲ ಗುಳಿ ಕಾಲ ನೋಡಿಕೊಂಡು ನೀವು ಒಂದು ವಸ್ತುಗಳನ್ನ ಮನೆಗೆ ಖರೀದಿ ಮಾಡ್ಕೊಂಡು ತರ್ಬೋದು. ಮತ್ತು ಇನ್ನೊಂದು ಪೂಜೆ ಅಂತ ಬಂದಾಗ ನೋಡಿ ಸ್ನೇಹಿತರೆ, ಅವತ್ತು ಎಂಥ ಒಂದು ಪವಿತ್ರವಾದ ದಿನ ಅಂತಂದರೆ ಮಹಾಲಕ್ಷ್ಮಿ ಯೋಗ. ತುಂಬ ಒಂದು ವರ್ಷದಿಂದ ನಾವು ಕಾಯ್ಕೊಂಡ್ಬಂದು ದುಡ್ಡು ಕಾಸೆಲ್ಲ ಕೂಡಾಕೊಂಡು ನಾವು ಆ ವಸ್ತು ತರಬೇಕು ಈ ವಸ್ತು ತರಬೇಕು, ಒಂದು ಚಿನ್ನ ಬೆಳ್ಳಿ ಅಂತ ನಾವು ಮನೇಲಿ ಅನ್ಕೋತಾ ಇರ್ತೀವಿ. ಅದು ಸತ್ಯವಾದ ಮಾತು. ಚಿನ್ನ ಬೆಳ್ಳಿನ ತಂದರೆ ಅಭಿವೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ ಅನ್ನೋದು ಹಿಂದಿನ ಕಾಲದಲ್ಲಿ ಇತ್ತು. ಅದ್ರ ಜೊತೆಗೆ ಈಗ ಏನಪ್ಪ ಅಂದರೆ ಪರಿಸ್ಥಿತಿಗಳು, ದುಡ್ಡು ಕಾಸು ಮತ್ತು ಚಿನ್ನನ ಮಿತಿ ಮೀರಿ ರೈಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಅದನ್ನು ಒಂದು ಸಾಲ ಸೂಲ ಮಾಡ್ದಂಗೆ ಇರೋದ್ರಲ್ಲಿ ನಮಗೆ ತಕ್ಕ ಮಟ್ಟಿಗೆ ತೊಗೋಬೋದು. ಆಗೋದೇ ಇಲ್ಲ ಅನ್ನೋರು ಅದಕ್ಕೆ ಈಕ್ವಲ್ ಆಗಿ ನೋಡಿರಿ, ಅಷ್ಟನ್ನದ ಕೊನೆ ಇದೆ, ಅಷ್ಟನ್ನು ಕೊಂಬು ತರೋದ್ರಿಂದ ನಮಗೆ ಒಂದು ಗುರುಬಲ ಬರುತ್ತೆ. ಚಿನ್ನದಷ್ಟೇ ಪವರು, ಚಿನ್ನದಷ್ಟೇ ಒಂದು ಶಕ್ತಿನೂ ಸಹ ಅದಕ್ಕೂ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಮನೆಗೆ ಅವತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಕಲ್ಲುಪ್ಪು ಮತ್ತು ಬೇಳೆ ಬೆಲ್ಲ ಅಕ್ಕಿ ಎಲ್ಲನೂ ತೊಗೊಂಬನ್ನಿ, ಅಷ್ಟು ಕೊನೆಯೂ ತೊಗೊಂಬನ್ನಿ, ಎಲ್ಲನೂ ಒಂದೊಂದು kg ತೊಗೊಂಬಂದು ಮನೇಲಿಟ್ಟು. ಮುಖ್ಯವಾಗಿ ಅವಲಕ್ಕಿ ಅಂತೂ ನೀವು ತರಲೇಬೇಕು ಸ್ನೇಹಿತರೆ. ಅವಲಕ್ಕಿಯಿಂದನೇ ನೋಡಿ, ಕುಚೇಲನಿಗೆ ಕೃಷ್ಣ ಪರಮಾತ್ಮ ಒಂದು 3 ಇಡೀ ಅವಲಕ್ಕಿ ಕೊಟ್ಟೇ ಅವ್ರನ್ನ ಒಂದು ಕುಬೇರನ್ನ ಮಾಡಿದಂತಹ ಒಂದು ಪವಿತ್ರವಾದಂತಹ ದಿನ ಆಗಿದೆ. ಅಂಥ ಪರಶುರಾಮ ಹುಟ್ಟಂತಹ ದಿನ. ಮತ್ತು ಪ್ರಪಂಚಕ್ಕೆ ನೀನು ಲಕ್ಷ್ಮಿನ ಜನಕ್ಕೆ ಒಂದು ಐಶ್ವರ್ಯ ನೀಡು ಅಂತ ಹೇಳ್ದಂತಹ ಒಂದು ಪುಣ್ಯ ದಿನ. ಮತ್ತು ಶಿವಪ್ಪ ಅಂಥ ಶಿವ ಜಗತ್ತನ್ನೇ ರಕ್ಷಣೆ ಕೊಡುವಂಥ ಶಿವನಿಗೆ ಒಂದು ದೋಷ ಕಾಡ್ತಾ ಇದ್ದಾಗ ಅನ್ನಪೂರ್ಣೇಶ್ವರಿ ಹತ್ರ ಹೋಗಿ ಅವರು ಅನ್ನ ಪ್ರಸಾದನ ಸ್ವೀಕರಿಸಿದಂತಹ ಒಂದು ಪವಿತ್ರವಾದಂತಹ ದಿನ. ಈ ಎಲ್ಲ ನಾವು ಹಿಂದಿನ ಪುರಾಣದಿಂದ ನಡ್ಕೊಂಬಂದಿರೋಂಥ ಈ ಪವಿತ್ರ ದಿನದಿಂದ ನಾವು ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಯಾಕೆಂದರೆ ನಾವು ಏನು ಕೆಟ್ಟದ್ದು ಮಾಡ್ತೀವಿ ಅದು ವರ್ಷ ಪೂರ್ತಿ ಕೆಟ್ಟದ್ದೇ ಆಗುತ್ತೆ. ಯಾರು ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಸಂಕಟ, ಬಾಧಿ ಅವೆಲ್ಲ ಆದಷ್ಟು ಬಿಟ್ಬಿಡಿ. ಮಡಿಕೊಂಡಷ್ಟು ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಖುಷಿಯಾಗಿರಿ. ಅವ್ರು ಅದು ತೊಗೊಂಡ್ರು ಇವ್ರು ತೊಗೊಂಡ್ರು ಏನೂ ಹುರ್ಕೋಬೇಡಿ. ನಿಮಗೆ ಬರೋವಂಥ ಬಂಗಾರ ಬಳೆ ಇದೆ ನಿಮ್ಮ ಮನೆಗೆ ಬಂದೇ ಬರುತ್ತೆ, ಅವ್ರ ಮನೆಗೆ ಹೋಗೋದು ಅವ್ರಿಗೆ ಹೋಗೇ ಹೋಗುತ್ತೆ. ನೀವು ಸ್ವಲ್ಪದಿಂದನೇ ಮೇಲೆ ಬರೋವಂಥ ಜನನೂ ಇದ್ದಾರೆ. ಎಲ್ಲನೂ ಶ್ರೀಮಂತ, ಎಲ್ಲರೂ ಚಿನ್ನ ಬೆಳ್ಳಿನೇ ಖರೀದಿ ಮಾಡಬೇಕು ಅಂತ ಅನ್ನೋಕ್ಕಾಗಲ್ಲ. ಕೆಲವರು ವಾಹನ ಖರೀದಿ ಮಾಡೋ ಅಂಥವ್ರಿಗೆ ತುಂಬ ಪವಿತ್ರವಾದ ದಿನ. ಸೈಟ್ ಖರೀದಿ ಮಾಡೋರಿಗೆ, ಒಂದು ಮನೆ ಗೃಹ ಪ್ರವೇಶ ಮಾಡೋರಿಗೆ, ಒಂದು ಮಗುಗೆ ಹೆಸರಿಡೋಕ್ಕೆ, ಮತ್ತು ಇನ್ನೊಂದು ನೋಡಿ, ಒಂದು ಡೆಲಿವರಿನೂ ಸಹ ಅಕ್ಷಯ ತದಿಗೆ ದಿವಸ ಕಾಯ್ದಿದ್ದು ಅವತ್ತೇ ನಮಗೆ ಮಗು ಬರಬೇಕು ಅಂತ ಹೇಳಿ ತುಂಬ ಜನ ಡೇಟ್ಗಳು ಹಾಕ್ಸಿ ಅಕ್ಷಯ ತದಿಗೆ ದಿನ ಡೆಲಿವರಿಗಳು ಮಾಡಿಸ್ಕೊತಾರೆ. ಹಾಗಾಗಿ ಇಂಥ ಒಂದು ಪವಿತ್ರವಾದಂಥ ದಿನ ನೀವೆಲ್ಲರೂ ಮನೆಯಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಮುಂಜಾನೆ ಬೇಗ, ಸೋಮವಾರ ತುಂಬ ಚೆನ್ನಾಗಿದೆ, 7:15 ಒಳಗಡೆ ನೀವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ 4:15 5:30 6 ಗಂಟೆ ಒಳಗಡೆ ನೀವು ದೇವ್ರ ಮನೆಯೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿಕೊಂಡು
ಒಂದು ಕೆಂಪು ಹೂವಿನಿಂದ ಅಲಂಕಾರ ಮಾಡಿ, ಮಲ್ಲಿಗೆ ಹೂವು ಲಕ್ಷ್ಮಿಗೆ ಇವೆಲ್ಲ ಒಂದು ಅಲಂಕಾರ ಮಾಡಿಕೊಂಡು ಅವಲಕ್ಕಿಯಿಂದ ಒಂದು ಪ್ರಸಾದ ಮಾಡಿ, ಶ್ರೀಕೃಷ್ಣ ಪರಮಾತ್ಮನ ಫೋಟೋಗೆ ಪೂಜೆ ಮಾಡಿ, ಲಕ್ಷ್ಮಿನ ಹೆಣ್ಣು ದೇವರು ಯಾವುದೇ ಆಗಲಿ, ದುರ್ಗೆ, ಕಾಳಿ, ಚಾಮುಂಡಿ ಎಲ್ಲ ಲಕ್ಷ್ಮಿಗೆ ಸಮಾನ ಆಗಿರೋದ್ರಿಂದ ಲಕ್ಷ್ಮಿ ಫೋಟೋ ಅಂತಲೇ ಇಲ್ಲ, ಹೆಣ್ಣು ದೇವ್ರ ಫೋಟೋಗಳಿಗೆ ಆದಷ್ಟು ಒಂದು ತುಪ್ಪದ ಬತ್ತಿಯಿಂದ ದೀಪ ಬೆಳೆಸಿ ಅವಲಕ್ಕಿ ಪ್ರಸಾದ, ಸಜ್ಜಿಗೆ ಪಾಯಸ, ಮೊಸರನ್ನು ಯಾವುದೇ ಥರದ್ದು ಇಟ್ಬೋದು ನೀವು ನೈವೇದ್ಯಕ್ಕೆ, ಎಲ್ಲನೂ ಒಳ್ಳೆಯದೇ. ಮುಖ್ಯವಾಗಿ ಅವಲಕ್ಕಿನ ಒಂದು ಸಿಹಿ ಅವಲಕ್ಕಿ ಮಾಡಿದ್ರೂ ನಮಗೆ ತುಂಬ ಫಲ ಸಿಕ್ಕತ್ತೆ ಸ್ನೇಹಿತರೆ. ಹಂಗಾಗಿ ಇವೆಲ್ಲ ಒಂದು ಪೂಜೆನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಸ್ಕೊಂಡು ಆನಂತರ ನೀವು ದುರ್ಗಾದೇವಿ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಹೋದಂಥ ಅಲ್ಲಿರೋ ಒಂದು ಬಡವರು ಬಗ್ಗರಿಗೆ ಏನಿರ್ತಾರೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ಒಂಚೂರು ಮೊಸರನ್ನ ನೀವು ಕೊಡ್ಬೋದು, ಇಲ್ಲ ಅವಲಕ್ಕಿ ಪ್ರಸಾದನ ನೀವು ಮಾಡ್ಕೊಂಡು ಹೋಗಿ ಕೊಡ್ಬೋದು. ಸ್ವಲ್ಪ ಅವ್ರ ಖರ್ಚಿಗೆ ಒಂದು ಚಿಲ್ಲರೆ ಕಾಸುಗಳನ್ನ ಸಹ ನೀವು ಕೊಡ್ಬೋದು. ಈ ಥರ ಒಂದು ದಾನ ಧರ್ಮ ಮಾಡೋದ್ರಿಂದ ವರ್ಷ ಪೂರ್ತಿ ನಮಗೆ ಆ ಯೋಗ ಬರುತ್ತೆ ನೋಡಿ. ಸೌಭಾಗ್ಯ ಯೋಗ, ಶುಭಕರಣ ಎಲ್ಲ ನಮಗೆ ಈ ಅಕ್ಷಯ ತೃತೀಯ ದಿನ ಕೊಟ್ಟು ಬಂದಿರೋದ್ರಿಂದ ನಾವು ಏನೊಂದು ಪುಣ್ಯದ ಕೆಲಸ ಮಾಡ್ತೀವೋ ಅದು ನಮ್ಮನ್ನ ಹುಡಿಕೊಂಬಂದು ನಮ್ಮ ಕಡೆಯಿಂದ ಫಲ ಕೊಡಿಸೋವಂಥ ಪುಣ್ಯ ಆದಂಥ ದಿನ ಆಗಿದೆ ಸ್ನೇಹಿತರೆ. ಹಂಗಾಗಿ ಆನಂತರ ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಏನೊಂದು ಟೈಮ್ ಅಂತ ಹೇಳಿದ್ದೀನಿ, ಆ ಟೈಮ್ನಲ್ಲಿ ನೀವು ಈ ಖರೀದಿಗಳನ್ನ ಮಾಡ್ಕೊಂಬನ್ನಿ. ಎಲ್ಲ ಒಂದೊಂದು ಕೆ ಜಿನೇ ಖರೀದಿ ಮಾಡಿ, 1/4 kg, ಅರ್ಧ kg ತಂದರೆ ಮನೆಗೆ ನಾವು ಉಪಯೋಗಿಸೋದಲ್ವರ. ಹಂಗಾಗಿ ಎಲ್ಲ ಒಂದೊಂದು kg ಖರೀದಿ ಮಾಡ್ಕೊಂಬಂದು ದೇವ್ರ ಮನೇಲಿ ಅವಕ್ಕೊಂಚೂರು ತುಳಸಿ ದಳದಿಂದ ಎಲ್ಲ ತೋರಿಸಿ ಪೂಜೆ ಮಾಡಿ, ತುಳಸಿ ದಳ ನೋಡಿ ಇದು ನಾರಾಯಣನಿಗೂ ಪ್ರೀತಿ, ಕೃಷ್ಣನಿಗೂ ಪ್ರೀತಿ. ಹಂಗಾಗಿ ನಾವೇನೇ ಒಂದು ಪೂಜೆ ಮಾಡಿದ್ರು ತುಳಸಿ ದಳದಿಂದ ಲಾಸ್ಟ್ಗೆ ಅದನ್ನು ಪ್ರೋಕ್ಷಣೆ ಮಾಡಿದ್ರೆ ಭಾಳ ಒಂದು ಫಲ ಸಿಕ್ಕತ್ತೆ ಸ್ನೇಹಿತರೆ. ಹಂಗೆ ಈ ಥರ ಎಲ್ಲ ಒಂದು ಮಾಡಿಕೊಂಡು ನೀವು ಅಕ್ಷಯ ತೃತೀಯ ದಿನ ಭಾಳ ಖುಷಿಯಾಗಿ ಮನೇಲಿರೋರೆಲ್ಲ ಇರಿ. ಮತ್ತು ಇನ್ನೊಂದು ಮುಖ್ಯವಾಗಿ ನೋಡಿ ಸ್ನೇಹಿತರೆ, ಮಣ್ಣಿನ ಮಡಕೆಯನ್ನು ನೀವು ಅವತ್ತು ಮನೆಗೆ ತೊಗೊಬಂದರೆ ತುಂಬ ಒಳ್ಳೆಯದು. ನೋಡಿ, ಮಣ್ಣು ಅಂದ್ರೇ ಪವಿತ್ರ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಮಣ್ಣಿನ ಮಡಕೆಯಲ್ಲಿ ತೊಗೊಂಬಂದು ನೀವು ದೇವ್ರ ಮನೆಯಲ್ಲಿ ನೀರು ತುಂಬಿಟ್ಟು ನೀವು ಪೂಜೆ ಮಾಡಿ, ಇಲ್ಲ ಒಂದು ದವಸ ಧಾನ್ಯ ತುಂಬಿಟ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮತ್ತು ಮಣ್ಣಿನ ಉಂಡಿನ ನೀವು ತೊಗೊಂಬನ್ನಿ. ಮಣ್ಣಿನ ಉಂಡಿ ತೊಗೊಂಬಂದು ಅದರಲ್ಲಿ ನೀವು ದುಡ್ಡು ಕಾಸು ಅದರಲ್ಲಿ ಹಾಕ್ತಾ ಬನ್ನಿ. ವರ್ಷ ಪೂರ್ತಿ ಬೇಗನೆ ನಿಮಗೆ ಆ ದುಡ್ಡು ಅದರೊಳಗಡೆ ಹೋಗಿ ಸೇರುವಂಥ ಒಂದು ಟೈಮ್ ಬರುತ್ತೆ. ಮತ್ತು ತುಳಸಿ ಗಿಡನ ನಾವು ಮನೆಗೆ ತೊಗೊಂಬಂದರೆ ದೇವ್ರನ್ನೇ ಲಕ್ಷ್ಮೀನಾರಾಯಣನೇ ನಾವು ಒಂದು ಅಕ್ಷಯ ತೃತೀಯ ದಿನ ಕರ್ಕೊಂಬಂದಷ್ಟು ನಮಗೆ ಒಂದು ಸಂತೋಷ ಖುಷಿ ಸಿಕ್ಕುತ್ತೆ. ತಪ್ಪದೇ ನೋಡಿ, ಮಣ್ಣಿನ ಉಂಡಿ, ಮಣ್ಣಿನ ಮಡಕೆ, ತುಳಸಿ ಗಿಡನ ಅಕ್ಷಯ ತೃತೀಯ ದಿನ ಮತ್ತು ದೇವರ ಸಾಮಗ್ರಿಗಳು, ಎಣ್ಣೆ ಬತ್ತಿ ಎಲ್ಲ ವಸ್ತುಗಳನ್ನು ದೇವ್ರಿಗೆ ಸಂಬಂಧಪಟ್ಟಂಥದ್ದು ನೀವು ಮನೆಗೆ ಅಕ್ಷಯ ತೃತೀಯ ದಿನ ಮತ್ತು ಮನೇಲಿರೋರು ಎಲ್ಲರೂ ಸಂತೋಷವಾಗಿ ಖುಷಿಯಾಗಿ ಈ ಅಕ್ಷಯ ತೃತೀಯ ಹಬ್ಬನ ಆಚರಣೆ ಮಾಡಿ ದಿನ ಹೀಗೆ ಸಂತೋಷವಾಗಿರಿ. ವರ್ಷ ಪೂರ್ತಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದಿದೆ. ಬಸವಣ್ಣನ ದೇವಸ್ಥಾನಕ್ಕೆ ಆದಷ್ಟು ಹೋಗ್ಬಿಟ್ಟು ಬನ್ನಿ. ಬಸವಣ್ಣ ಹಸುಗಳಿಗೆ, ಗೋಮಾತೆಗಳಿಗೆ ಒಂದು ಪೂಜೆ ಮಾಡಿ ಒಂದು ಊಟ ಕೊಡೋದ್ರಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆದಷ್ಟು ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪೂಜೆ ಮಾಡಿ. ಏನು ಒಡವೆ ತರ್ತೀರ, ಬಟ್ಟೆ ತರ್ತೀರ, ದವಸ ಧಾನ್ಯ ಏನು ತಂದರೂ ನೀವು ದೇವ್ರ ಮುಂದೆ ಇಟ್ಟು ನಿಮ್ಮ ಮನೇಲಿ ನಿಮ್ಗೆ ಯಾವಷ್ಟು ಮನಸ್ಸಿಗೆ ತೃಪ್ತಿ ಕೊಡೋ ಥರ ಪೂಜೆ ಮಾಡ್ತೀರೋ ಒಂದು ಪೂಜೆ ಮಾಡಿ. ಒಂದು ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹಾಕ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಈ ಅಕ್ಷಯ ತೃತೀಯ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ಅಕ್ಷಯ ತೃತೀಯ. ಎಲ್ಲರಿಗೂ ನಿಮ್ಮ ಇಷ್ಟಾರ್ಥ ಈಡೇರಿಸಲಿ. ಯಾರು ಸಾಲ ಮಾಡಿ ಒಂದು ವಸ್ತುಗಳನ್ನಾಗಲಿ, ಒಂದು ವಾಹನಗಳನ್ನಾಗಲಿ, ಒಂದು ಒಡವೆ ಆಗಲಿ ಖರೀದಿ ಮಾಡಬೇಡಿ. ಆದಷ್ಟು ಚಿಕ್ಕದಿಂದ ದೊಡ್ಡದಾಗಿ, ನೀವು ದೊಡ್ಡದಿದೇನೋರು ದೊಡ್ಡದಾಗೆ ತಗೊಳ್ಳಿಲ್ಲ, ನಾವು ಚಿಕ್ಕದಿಂದ ಬೆಳ್ಕೊಳ್ತಾ ತಗೋತೀವಿ ಅನ್ನೋರು ಹಾಗೆ ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.